ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಮಳೆ ಹುಡುಗಿ, ಹೌದು ಮುಂಗಾರು ಮಳೆ, ಈ ಸಿನಿಮಾದ ನಟಿ ಪೂಜಾ ಗಾಂಧಿಯವರ ಬಗ್ಗೆ ಹೇಳುತ್ತೇನೆ. ಪೂಜಾ ಗಾಂಧಿಯವರ ಜೀವನ ಹಾಗೂ ಅವರ ನಿಜ ಹೆಸರು, ಅವರು ಕನ್ನಡ ಚಿತ್ರರಂಗಕ್ಕೆ ಹೇಗೆ ಬಂದರು, ಅವರ ಯಶಸ್ಸು ಮತ್ತು ಅವರ ವೈಯಕ್ತಿಕ ಜೀವನ, ಇದೆಲ್ಲ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪೂಜಾ ಗಾಂಧಿಯವರ ಮೂಲ ಹೆಸರು ಸಂಜನಾ ಗಾಂಧಿ. ಇವರು 1983 ಅಕ್ಟೋಬರ್ 7ರಂದು ಉತ್ತರ ಪ್ರದೇಶ್ ಮೀರಟ್ನಲ್ಲಿ ಜನಿಸಿದ್ದರು. ಇವರ ತಂದೆ ತಾಯಿ ಸರಳ ಕುಟುಂಬದವರಾಗಿದ್ದರು. ಪೂಜಾ ಗಾಂಧಿಗೆ ಇಬ್ಬರು ಸೋದರಿಯರು ಕೂಡ ಇದ್ದಾರೆ. ಪೂಜಾ ಗಾಂಧಿಯವರು ತನ್ನ PUC ಮುಗಿದ ಮೇಲೆ, ಅಂದರೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟರು. ಕೆಲವು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡರು. ಇವರು ಮೊದಲು 2001ರಲ್ಲಿ ಒಂದು ಹಿಂದಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು, ಖತ್ರೋಂ ಕಿ ಖಿಲಾಡಿ, ಮತ್ತು ಬಂಗಾಳಿ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದರು. ಆದರೆ ಅವರಿಗೆ ಯಶಸ್ಸು ಸಿಕ್ಕಿದ್ದ ಸಿನಿಮಾ 2006ರಲ್ಲಿ ಬಂದ ಮುಂಗಾರು ಮಳೆ. ಈ ಸಿನಿಮಾದ ನಿರ್ದೇಶಕ ಯೋಗರಾಜ್ ಭಟ್. ಅದರಲ್ಲಿ ನಾಯಕನಾಗಿ ಕಾಣಿಕೊಂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ನಾಯಕಿಯಾಗಿ ಪೂಜಾ ಗಾಂಧಿಯವರು. ಈ ಸಿನಿಮಾದಿಂದಲೇ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಪೂಜಾ ಗಾಂಧಿ ಇಬ್ಬರು ಪ್ರಸಿದ್ಧಿ ಪಡೆಯುತ್ತಾರೆ. ಮುಂಗಾರು ಮಳೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸದಲ್ಲೇ ದೊಡ್ಡ ಮೈಲಿಗಲ್ಲಾಯಿತು. ಈ ಚಿತ್ರದ ಹಾಡುಗಳು, ಕಥೆ ಮತ್ತು ಪೂಜಾ ಗಾಂಧಿಯವರ ಅಭಿನಯ ಪ್ರೇಕ್ಷಕರ ಗಮನ ಗೆದ್ದಿತ್ತು. ಈ ಒಂದು ಸಿನಿಮಾ ಅವರನ್ನು ಕನ್ನಡದ ಸ್ಟಾರ್ ನಟಿಯಾಗಿ ಮಾಡಿತ್ತು. ಅವರಿಗೆ ಅಪಾರ ಅಭಿಮಾನಿಗಳು ಹುಟ್ಟಿಕೊಂಡಿದ್ದರು. ಆಮೇಲೆ ಅವರು ಮಾಡಿದ ಸಿನಿಮಾಗಳು ಮಿಲನ್, ಇದರಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರು ಇರುತ್ತಾರೆ. ಈ ಮಿಲನ್ ಕೂಡ ಸಿನಿಮಾ ಹಿಟ್ ಆಗುತ್ತದೆ. ಪೂಜಾ ಗಾಂಧಿಯವರ ಪ್ರಮುಖ ಸಿನಿಮಾಗಳು ಮಿಲನ, ಕೃಷ್ಣ, ತಾಜ್ ಮಹಲ್, ಬುದ್ಧಿವಂತ, ಇನಿಯಾ, ದಂಡುಪಾಳ್ಯ. ನಿರ್ದೇಶಕ ಅಭಿಮಾನಿ. ಅಭಿನೇತ್ರಿ. ಇನ್ನೂ ಹಲವಾರು ಕನ್ನಡ ಸಿನಿಮಾಗಳು ಅವರು ಮಾಡಿದ್ದಾರೆ. ಕನ್ನಡ ಅಷ್ಟವೇ ಅಲ್ಲ, ಅವರು ತೆಲುಗು ಮತ್ತು ತಮಿಳಿನಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಆದರೆ ಅವರಿಗೆ ಮುಂಗಾರು ಮಳೆ ಇದು ಅದ್ಭುತದ ಯಶಸ್ಸು ತಂದುಕೊಟ್ಟಿದೆ. ಪೂಜಾ ಗಾಂಧಿಯವರು ದಂಡುಪಾಳ್ಯ ಸಿನಿಮಾ ಮಾಡುತ್ತಾರೆ. ಅದರಲ್ಲಿ ಪೂಜಾ ಗಾಂಧಿಯವರ ಅಭಿನಯ ಒಂದು ತರಹ ಬೇರೆಯಾಗಿತ್ತು. ಈ ಸಿನಿಮಾದಲ್ಲಿ ಪೂಜಾ ಗಾಂಧಿಯವರು ಸ್ವಲ್ಪ ಅಂಗಪ್ರದರ್ಶನ ಕೂಡ ಮಾಡಿದ್ದಾರೆ. ಇದರಿಂದ ಅವರು ಸಾಮಾಜಿಕ ಜಾಲತಾಣಕ್ಕೆ ಗುರಿಯಾಗಿರುತ್ತಾರೆ. ಸ್ವಲ್ಪ ಜನ ಅವರ ವಿರೋಧ ಕೂಡ ಮಾಡುತ್ತಾರೆ. ಹಾಗೂ ಪೂಜಾ ಗಾಂಧಿಯವರ ಫ್ಯಾನ್ಗಳು ಕೂಡ ಪೂಜಾ ಗಾಂಧಿಯವರು ಇಂತಹ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದು ಇಷ್ಟವಾಗಲಿಲ್ಲ. ಸ್ವಲ್ಪ ದಿನ ಆದ ನಂತರ ಪೂಜಾ ಗಾಂಧಿಯವರು ಮತ್ತು ರಿಯಲ್ ಎಸ್ಟೇಟ್ ಆನಂದ್ ಗೌಡ ಇವರ ನಿಶ್ಚಿತಾರ್ಥ ಆಗುತ್ತದೆ. ಸ್ವಲ್ಪ ದಿನ ಆದ ಮೇಲೆ ಇವರ ಮದುವೆ ಕೂಡ ಇರುತ್ತದೆ. ಆದರೆ ಕೆಲವು ದಿನಗಳ ಆದ ನಂತರ ಇವರು ಆನಂದ ಗೌಡರಿಗೆ ಮದುವೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಇವರ ಮದುವೆ ಮುರಿಯುತ್ತದೆ. ಆಮೇಲೆ ಈ ಸಂಬಂಧ ಏಕೆ ಮುರಿದಿದೆ ಎಂದು ಆನಂದ್ ಗೌಡರು ಹೇಳುತ್ತಾರೆ. ಆನಂದ್ ಗೌಡರಿಗೆ ಮೊದಲೇ ಒಂದು ಮದುವೆಯಾಗಿತ್ತು. ಇದು ಪೂಜಾ ಗಾಂಧಿಯವರಿಗೆ ತಿಳಿದಿತ್ತು. ಆದರೂ ಕೂಡ ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ. ಆದರೆ
ಪೂಜಾ ಗಾಂಧಿಯವರ ತಾಯಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಅವರು ಯಾವಾಗಲೂ ಆನಂದಗೌಡರಿಗೆ ಹೀಗೆ ಹೇಳುತ್ತಿದ್ದರಂತೆ, ನಿಮ್ಮ ಮನೆ ಚಿಕ್ಕದಾಗಿದೆ, ನನ್ನ ಮಗಳು ಅಂತಹ ಮನೆಯಲ್ಲಿ ಹೇಗೆ ಇರುತ್ತಾಳೆ? ಅದಕ್ಕೆ ಆನಂದಗೌಡರು ಹೇಳುತ್ತಾರಂತೆ, ನಾನು ಇನ್ನೊಂದು ಮನೆ ಕೂಡ ಕಟ್ಟಿಸುತ್ತೇನೆ. ಆದರೂ ಅವರ ತಾಯಿ ಒಪ್ಪಲಿಲ್ಲ. ಈ ಮದುವೆ ಸಂಪೂರ್ಣವಾಗಿ ಮುರಿದು ಹೋಗುತ್ತದೆ. ಸ್ವಲ್ಪ ದಿನ ಪೂಜಾ ಗಾಂಧಿಯವರು ಎಲ್ಲಿ ಕಾಣಲೇ ಇಲ್ಲ. ಆಮೇಲೆ 2015ರಲ್ಲಿ ಪೂಜಾ ಗಾಂಧಿಯವರು ತಾವೇ ಒಂದು ನಿರ್ಮಾಪಕಿಯಾಗಿ ಸಿನಿಮಾ ತೆಗೆಯುತ್ತಾರೆ. ಆ ಸಿನಿಮಾ ಅಭಿನೇತ್ರಿ. ತಾನೇ ಅದರಲ್ಲಿ ನಟಿಯಾಗಿ ಅಭಿನಯ ಮಾಡುತ್ತಾರೆ. ಈ ಸಿನಿಮಾ ಕೂಡ ಹಿಟ್ ಆಗುತ್ತದೆ. ಆಮೇಲೆ ದಂಡುಪಾಳ್ಯ 2 ತೆಗೆಯುತ್ತಾರೆ. ಇದರಲ್ಲಿ ಕೂಡ ಪೂಜಾ ಗಾಂಧಿಯವರು ಮತ್ತೆ ಅಭಿನಯ ಮಾಡುತ್ತಾರೆ. ಈ ಸಿನಿಮಾ ತೆಲುಗು, ತಮಿಳ್ ಡಬ್ಬಾಗಿ ಒಂದೇ ಸಲ ಬಿಡುತ್ತಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿ ಹೌಸ್ಫುಲ್ ಆಗಿ ಬಹಳಷ್ಟು ಕಲೆಕ್ಷನ್ ಮಾಡುತ್ತದೆ. ಇದಾದ 1 ವರ್ಷದಲ್ಲೇ ಮತ್ತೆ ದಂಡುಪಾಳ್ಯ 3 ಕೂಡ ಮಾಡುತ್ತಾರೆ. ದಂಡುಪಾಳ್ಯ 1, 2, 3 ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತದೆ. ಇದಾದ ನಂತರ ಪೂಜಾ ಗಾಂಧಿಯವರು ಸ್ವಲ್ಪ ವರ್ಷ ಕಾಣಲೇ ಇಲ್ಲ. ಅವರು ಸ್ವಲ್ಪ ದಪ್ಪ ಕೂಡ ಆಗುತ್ತಾರೆ. ಹೀಗಾಗಿ ಅವರಿಗೆ ಸಿನಿಮಾದಲ್ಲಿ ಪಾತ್ರಗಳು ಕೂಡ ಕಡಿಮೆಯಾಗುತ್ತವೆ. ಹಾಗೆ ಅವರು ರಾಜಕೀಯದಲ್ಲಿ ಕೂಡ ಪ್ರವೇಶ ಮಾಡುತ್ತಾರೆ. ಇವರು ವಿವಿಧ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಂಡು ಸಾರ್ವಜನಿಕ ಸೇವೆಯಲ್ಲಿ ಆಸಕ್ತಿ ತೋರಿದ್ದರು. ಚುನಾವಣೆಗೆ ನಿಂತು ಸೋಲುತ್ತಾರೆ. ನಂತರ ಅವರು ಮತ್ತೆ ಸಿನಿಮಾ ಮತ್ತು ತಮ್ಮ ವೈಯಕ್ತಿಕ ಜೀವನದ ಕಡೆ ಹೆಚ್ಚು ಗಮನ ಕೊಡುತ್ತಾರೆ. ಪೂಜಾ ಗಾಂಧಿಯವರು ತನ್ನ 40 ವರ್ಷಕ್ಕೆ ಮದುವೆಯಾಗುತ್ತಾರೆ. ಬಿಸಿನೆಸ್ ಮ್ಯಾನ್ ವಿಜಯ್ ಘೋರ್ಪಡೆ ಅವರಿಗೆ ಬೆಂಗಳೂರಿನಲ್ಲಿ ಮದುವೆಯಾಗುತ್ತಾರೆ. ವಿಜಯ್ ಘೋರ್ಪಡೆ ಅವರು ಬೆಂಗಳೂರದವರೇ. ಪೂಜಾ ಗಾಂಧಿಯವರ ಕೆಲವು ವಿಶೇಷ ಗುಣಗಳು. ಕನ್ನಡ ಭಾಷೆಯ ಮೇಲೆ ಗೌರವ. ಅವರು ಕನ್ನಡ ಕೂಡ ಕಲಿಯುತ್ತಿದ್ದಾರೆ ಎಂದು ಹೇಳುತ್ತಾರೆ. ಕನ್ನಡ ಬರೆಯುವುದು ಮತ್ತು ಓದುವುದು ಕಲಿಯುತ್ತಿದ್ದಾರೆ. ಪೂಜಾ ಗಾಂಧಿ ತಮ್ಮ ವೈಯಕ್ತಿಕ ಜೀವನವನ್ನು ಹೆಚ್ಚು ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದಿಲ್ಲ. ತಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಹಲವು ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಾರೆ. ಇಂದಿಗೂ ಪೂಜಾ ಗಾಂಧಿಯವರು ಕನ್ನಡ ಚಿತ್ರರಂಗದಲ್ಲಿ ಗೌರವ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮುಂಗಾರು ಮಳೆ ಚಿತ್ರದ ಮೂಲಕ ಆರಂಭವಾದ ಅವರ ಯಶಸ್ಸಿನ ಪಯಣ ಇಂದಿಗೂ ಅನೇಕ ಅಭಿಮಾನಿಗಳ ಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಧನ್ಯವಾದ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.